ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದ ರೈತರಾದ ರಾಮಕುಮಾರ್ ಜಮೀನಿನಲ್ಲಿ ನಮ್ಮ ಕಂಪನಿಯ ಹಲಸು ಗಿಡ ನಾಟಿ ಮಾಡಿ ಉತ್ತಮ ಬೆಳವಣಿಗೆ ಆಗಿರುವ ಕುರಿತು ಒಂದು ವೀಕ್ಷಣೆ ಮಾಡಲಾಯಿತು. ನಮ್ಮ ಫ್ಲೋರೋಸಾ ಆಗ್ರೋ ಸೊಲ್ಯೂಷನ್ ಕಂಪನಿಯ ಎಂಡಿ ಅವರಾದ ಫಿರೋಜ್ ಭಾರತಿ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯಾದ್ಯಂತ ರೈತರಿಗೆ ಒಂದು ಸುವರ್ಣ ಅವಕಾಶ ಕಲ್ಪಿಸಿಕೊಟ್ಟಿರುವುದಕ್ಕೆ ಒಂದು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಸಹಾಯವಾಗುತ್ತದೆ ಮತ್ತು ಇದರಿಂದ ಸಿಗುವ ಆದಾಯದ ಮೂಲ ಕಾರಣವಾಗಿದೆ ಅಂತ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕೋದ್ರ ಮುಖಾಂತರ ಉದ್ಘಾಟನೆ ಮಾಡಿ ಮಾತನಾಡಿ, ಕಳೆದ 40 ವರ್ಷಗಳ ಹಿಂದೆ ಪ್ರತಿಯೊಬ್ಬ ರೈತರ ಭೂಮಿಯಲ್ಲಿ ಹಲಸಿನ ಗಿಡ ನಾಟಿ ಮಾಡಿ ಬೆಳೀತಿದ್ದು, ಹಕ್ಕಿ ಪಕ್ಷಿಗಳು ಆಹಾರ ಮತ್ತು ಭೂಮಿಗೆ ಫಲವತ್ತಾದ ಭೂಮಿಯನ್ನ ಪರಿವರ್ತನೆ ಮಾಡೋದ್ರಲ್ಲಿ ನಮ್ಮ ಕಂಪನಿಯು ಕೆಲಸ ಮಾಡ್ತಿದೆ ಅಂತ ರಾಮನಗರ ವಿಭಾಗದ ಮ್ಯಾನೇಜರ್ ಶಾಂತಕುಮಾರ್ ಹೇಳಿದ್ರು. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಶಾಂತರಾಜು ಅಂತ ಹೇಳಿ ಮೈಸೂರು ಭಾಗದ ಆಪರೇಷನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫ್ಲೋರೋಸಾ ಕಂಪನಿ ಅಂತ ನಮ್ಮ ಕಂಪನಿ. ಸೊ ನಮ್ಮ ಕಂಪನಿ ಸ್ಟಾರ್ಟ್ ಆಗಿ ಸುಮಾರು 2.5 ವರ್ಷ ಆಗ್ತಾ ಬರ್ತಾ ಇದೆ. ನಾವಿವತ್ತು ಕೊಳ್ಳೇಗಾಲದ ಹತ್ರ ಪಾಳ್ಯ ಅಂತ ಹೇಳಿ ಸುಮಾರು 18 ತಿಂಗಳು ಗಿಡ ನೀವು ನೋಡ್ತಾ ಇರ್ಬೋದು. 1.5 ವರ್ಷ ಆಗಿದೆ ಈ ಗಿಡವನ್ನು ಕೊಟ್ಟು. ಸೊ ಒಳ್ಳೆ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ಹಾಗೆಯೇ ಈ ಒಂದು ಹಲಸಿನ ಗಿಡ ನಾಟಿ ಮಾಡೋದ್ರಿಂದ ರೈತರುಗಳಿಗೆ ಸಾಕಷ್ಟು ಲಾಭಗಳನ್ನ ಗಳಿಸ್ಬೋದು. ಸೊ ಯಾವ ರೀತಿಯಾಗಿ ಲಾಭ ಗಳಿಸ್ಬೋದು ಅಂತ ಹೇಳಿದ್ರೆ, 1 ಎಕರೆನಲ್ಲಿ ನಾವು ಈ ಒಂದು ಹಲಸಿನ ಗಿಡಗಳನ್ನ 300 ಗಿಡಗಳಷ್ಟು ನಾಟಿ ಮಾಡ್ಬೋದು. ಅದ್ರ ಜೊತೆಗೆ ರೈತರಿಗೆ ನಾವೇ ಅಗ್ರಿಮೆಂಟ್ ಹಾಕಿ ಬೈಬ್ಯಾಕನ್ನು ಕೂಡ ನಾವೇ ಮಾಡ್ತಾ ಇರೋದ್ರಿಂದ ರೈತರಿಗೆ ಇಲ್ಲಿ ಯಾವುದೇ ಥರದ ಸಮಸ್ಯೆಗಳು, ಅಂದರೆ ಈಗ ಮಾರ್ಕೆಟಿಂಗ್ ಸಮಸ್ಯೆ ಆಗ್ಬೋದು ಅಥವಾ ಲೇಬರ್ ಸಮಸ್ಯೆ ಆಗ್ಬೋದು, ಈ ಥರದ ಯಾವುದೇ ಸಮಸ್ಯೆಗಳು ನಿಮಗೆ ಬರುವಂಥದ್ದಿಲ್ಲ ಇಲ್ಲಿ ರೈತರುಗಳಿಗೆ. ಹಾಗೆಯೇ ನಾವು ಮಾರ್ಕೆಟಿಂಗು ಕೂಡ 2.5 ವರ್ಷ ಆದಮೇಲೆ ಈ ಒಂದು ಬಂದಂಥ ಇದರಲ್ಲಿ ಬರುವಂಥ ಕಾಯಿಗಳನ್ನು ನಾವೇ ಕಟ್ ಮಾಡ್ಕೊಳ್ತೀವಿ. ನಮ್ಮದೇ ಲೇಬರ್ ಮತ್ತು ನಮ್ಮದೇ ಟ್ರಾನ್ಸ್ಪೋರ್ಟೇಷನ್ ಇರೋದ್ರಿಂದ ಅದು ಕೂಡ ನಿಮಗೆ ಲೇಬರ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ. ಆತ್ಮೀಯ ರೈತ ಬಾಂಧವರೇ, ನಾವಿವತ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಎರಡೂ ಜಿಲ್ಲೆಗಳನ್ನ ಸೇರಿ 1,000 ಎಕರೆಗಳಷ್ಟು ಈ ಹಲಸಿನ ಗಿಡಗಳನ್ನ, ನಮ್ಮ ತಾಯಿ ಹೈಬ್ರಿಡ್ ಹಲಸಿನ ಗಿಡಗಳನ್ನ ನಾವು ನಾಟಿ ಮಾಡಿಸ್ತಾ ಇದ್ದೀವಿ. ಈ ಒಂದು ಉಪಯೋಗವನ್ನು ಯಾರಿಗೆಲ್ಲ ಭೂಮಿ ಇದೆ, ಖಾಲಿ ಭೂಮಿ ಇರತಕ್ಕಂಥ ನೀರು ವ್ಯವಸ್ಥೆ ಇರುವಂಥವರು ಕನಿಷ್ಠ 1 ಎಕರೆಗಳನ್ನು ಈ ಒಂದು ಹಲಸಿನ ಗಿಡನ ಮಾಡೋದ್ರ ಮುಖಾಂತರ ಆರ್ಥಿಕವಾಗಿ ಕೂಡ ಸಬಲರಾಗ್ಬೋದು ರೈತ ಬಾಂಧವರೇ. ಸೊ ನೀವುಗಳು ಇವತ್ತು ಪ್ಲಾನನ್ನು ಮಾಡಿಕೊಂಡು ಈ ಒಂದು ಹಲಸಿನ ಗಿಡವನ್ನು ತಗೊಂಡು ನೀವು ನಾಟಿ ಮಾಡಿದ್ದೆ ಅದರಲ್ಲಿ ನಿಮ್ಮ ಭೂಮಿಗಳಲ್ಲಿ ಹೆಚ್ಚಿನ ಫಲವತ್ತತೆ ಬರುವಂಥದ್ದಾಗ್ಬೋದು. ನಮ್ಮ ಭೂಮಿಗೆ ಫಲವತ್ತತೆ ಸಿಗುತ್ತೆ, ಹಾಗೆಯೇ ಹೆಚ್ಚಿನದಾಗಿ ಆದಾಯ ಕೂಡ ನೀವು ಗಳಿಸ್ಬೋದು. ಸೊ ಹೆಚ್ಚಿನ ಮಾಹಿತಿಗೆ ಮಧು ಸರ್ ಅಂತ ಇದ್ದಾರೆ, ನಮ್ಮ ಮೈಸೂರು ಭಾಗದ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿರುವಂಥ ಮಧು ಸರ್ ಇದ್ದಾರೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾರೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಯಾರಿಗೆಲ್ಲ ಇದ್ರ ಬಗ್ಗೆ ಆಸಕ್ತಿ ಇದೆ ಆತ್ಮೀಯ ರೈತ ಬಂದವರೇ ಅಂಥವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನೀವು ಕೂಡ ಹಲಸು ಬೆಳೆಯಿರಿ, ಅತ್ಯಂತ ಆದಾಯವನ್ನು ನೀವು ಗಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮುಂದಿನದಾಗಿ ನಮ್ಮ ಮೈಸೂರು ಭಾಗದ ಎಕ್ಸಿಕ್ಯೂಟಿವ್ ಆದಂಥ ಮಧುರಾಜ್ ಸರ್ ಮಾತಾಡ್ತಾರೆ. ಓವರ್ ಯು ಸರ್. ಆತ್ಮೀಯ ರೈತ ಬಂಧುವರಿಗೆ ನಮಸ್ಕಾರ. ಇವತ್ತು ನಮ್ಮ ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿದ್ದೀನೋ ನಮ್ಮ ಸೀನಿಯರ್ ಮ್ಯಾನೇಜರ್ ಶಾಂತರಾಜ್ ಸರ್ ಅವರಿಗೆ ಅಭಿನಂದನೆ ಬಯಸುತ್ತಾ, ವಿಶೇಷವಾಗಿ ಯಾಕಂದರೆ ಇಲ್ಲಿ ನಮ್ಮ ಪಾಳ್ಯ ಗ್ರಾಮದಲ್ಲಂದರೆ ಸುಮಾರು ಒಂದು 3 ರಿಂದ 4 ಎಕರೆಯಲ್ಲಿ ಇವರು ನಮ್ಮ ರಾಮ್ಕುಮಾರ್ ಸರ್ ಅವರು ನಮ್ಮ ಫ್ಲೋರೋಸಾ ಕಂಪ್ನಿಯಿಂದ ಸುಮಾರು ಒಂದು 4 ಎಕರೆಯಲ್ಲಿ ಹಲಸಿನ ಗಿಡ ನಾಟಿ ಮಾಡಿದ್ದಾರೆ. ಗಿಡದಿಂದ ಗಿಡಕ್ಕೆ 10 ಅಡಿ, ಸಾಲಿಂದ ಸಾಲಿಗೆ 15 ಅಡಿ ಅಂತರದಲ್ಲಿ ಬೆಳೆದಿದ್ದಾರೆ. ಸುಮಾರು ಕಾಯೆಲ್ಲ ಬಿಟ್ಟಿದೆ ಈಗ ಆಲ್ರೆಡಿ. ಸುಮಾರು 1 ವರ್ಷದ 3 ತಿಂಗಳ ಗಿಡ. ಇದು ಚೆನ್ನಾಗಿ ಗ್ರೋತ್ ಆಗಿದೆ ಈ ಗಿಡ ಕೂಡ ಉತ್ತಮ ರೀತಿಯಲ್ಲಿ. ಯಾಕಂದರೆ ಇದು ಒಂದು ಭೂಮಿಯ ಒಂದು ಫಲವತ್ತತೆ ಚೆನ್ನಾಗಾಗುತ್ತೆ. ಇದರಿಂದ ಭೂಮಿಯ ಫಲವತ್ತತೆ ಚೆನ್ನಾಗಾಗುತ್ತೆ, ನಮಗೆ ಉಳುಮೆ ಮಾಡೋದು ಕಡಿಮೆ ಖರ್ಚು ಸೇವ್ ಆಗುತ್ತೆ, ಮತ್ತು ಯಾವುದೇ ಆದ ಖರ್ಚಿಲ್ಲದೆ ಇದು ನಾವು ರೈತರು ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸಬಲರಾಗ್ಬೋದು. ಅದರಿಂದ ನಮ್ಮ ಫ್ಲೋರೋಸಾ ಕಂಪ್ನಿಯ MD ಸರ್ ಆದ ಫಿರೋಜ್ ಭಾರತಿಯವರು ಒಂದು ಉತ್ತಮ ರೀತಿಯಲ್ಲಿ ರೈತರಿಗೆ ಒಂದು ವರದಾನ ಅಂತ ಹೇಳ್ಬೋದು. ಇದರಿಂದ ಉತ್ತಮವಾದ ಆರ್ಥಿಕವಾಗಿ ಸಬಲರಾಗ್ಬೋದು ಮತ್ತು ಭೂಮಿಯ ಫಲವತ್ತತೆ ಚೆನ್ನಾಗಿ ಕಾಪಾಡ್ಕೋಬೋದು. ಇದರಿಂದ ಪ್ರತಿಯೊಬ್ಬರು ಕೂಡ ಇದನ್ನ ಸದುಪಯೋಗ ಪಡ್ಕೊಂಡು ಮಾಡಬೇಕಂತ ವಿನಂತಿ ಇರ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ